ಏನು ಮಾಡೋಕ್ಕಾಗಲ್ಲ. ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇವಾಗಿಂದ ಕಷ್ಟಪಡಲೇಬೇಕಾಗತ್ತೆ. ಸೊ ಸ್ವಲ್ಪ ದಿನ ಮತ್ತೆ ಅಡ್ಜಸ್ಟ್ ಆಗ್ತಾರೆ ಅಂತ ಅಂದ್ಕೊಂಡು ನೋವಾದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಸೊ ಹೋಗಲೇಬೇಕಲ್ವಾ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಎಲ್ಲನೂ ರೆಡಿ ಮಾಡಿ ಎಲ್ಲ ಇಟ್ಟು ನೀಟಾಗಿ ಎಲ್ಲ ಮಾಡಿಕೊಟ್ಬಿಟ್ಟು ಬಂದೆ. ಯಾಕಂತಂದರೆ ಇನ್ನು ನಾನು ಬರೋದು ಸಾಯಂಕಾಲ ಆಗುತ್ತೆ. ಸಾಯಂಕಾಲವರೆಗೂ ಸರಿ ಹೇಗಿರ್ತಾರೋ ಏನು ಅನ್ನೋದು ಒಂದು ಇದಾಗ್ಬಿಟ್ಟಿದೆ. ಸೊ ಹೋಪ್ ಗಲಾಟೆ ಮಾಡಲ್ಲ ಅಷ್ಟೊಂದು, ಯಾಕಂತಂದರೆ ಅಭ್ಯಾಸ ಆಗಿದೆ. ಏನಾದರೂ ಹೊಟ್ಟೆ ಕೊಟ್ಟರೆ ಸಾಕು ಇದ್ಬಿಡ್ತಾರೆ. ನಾನು ಕೆಲವೊಂದು ಸರಿ ಕೆಳಗಡೆ ಆಂಟಿ ಮನೆಯಲ್ಲಿ ಬಿಟ್ಟು ಹೋಗ್ತಾಯಿದ್ದೆ. ಸೊ ಅವಾಗ ನಾನು ಬರೋವರೆಗೂ ಇದ್ಬಿಡ್ತಾಯಿದ್ರು. ಇವತ್ತು ಹಾಗೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಇಲ್ಲ ಗಲಾಟೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಏನಾದರೂ ಹೊಟ್ಟೆಗೆ ಒಂಚೂರು ಊಟ ಕೊಟ್ಬಿಟ್ರೆ ಆರಾಮಾಗಿ ಇದ್ಬಿಡ್ತಾರೆ. ಹೇಗೆ ಇದು ಮಾಡ್ತಾರೆ ಅಂತ. ಗಾಯ್ಸ್, ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಟ್ರೈನಲ್ಲಿ. ನನಗೊಂದೇ ಯೋಚನೆ ಆಗಿದೆ, ನನ್ನ ಮಗು ಹೇಗಿದೆನೋ. ಈಗ ಮನೆಗೆ ಹೋಗಿ ನೋಡೋವರೆಗೂ ನನಗೆ ಸಮಾಧಾನ ಅನ್ನೋದಿರಲ್ಲ. ಸೊ ನೋಡಿ ಬೇಗ ಮನೆಗೆ ಹೋಗಬೇಕು ಅಂತ ಬೇಗ ಹೋಗ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಾನು ಇಷ್ಟು ದಿನ ಮಗು ಆಗಿತ್ತು ಅಂತ ಹೇಳಿ ಮೆಟರ್ನಿಟಿ ಲೀವಲ್ಲಿದ್ದೆ. ಸೊ ಮೆಟರ್ನಿಟಿ ಲೀವ್ ಕಂಪ್ಲೀಟ್ ಆಯಿತು, ಆಫೀಸ್ಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡೆ. ಬಟ್ ನನಗೆ ಏನಂತ ಹೇಳಿದ್ರೆ, ಇಷ್ಟು ಚಿಕ್ಕ ಮಗುನ ಬಿಟ್ಟು ಹೇಗೆ ಆಫೀಸ್ಗೆ ಹೋಗೋದು ಅಂತ ಒಂದು ಇದಾಗ್ತಾಯಿತ್ತು. ಆದರೂ ಕೂಡ ನಾನು 1-2 ಸಲ ರೂಢಿ ಮಾಡಿಸಿದ್ದೆ ನನ್ನ ಮಗುನ. ಏಕಂತಂದರೆ ಈ ರೀತಿ ಏನಾದರೂ ಆಫೀಸ್ಗೆ ಹೋಗೋ ಟೈಮಲ್ಲಿ ಮತ್ತೆ ಒಂದೇ ಸರಿ ಬಿಟ್ಟು ಹೋಗಿಬಿಟ್ರೆ ತುಂಬ ಅಳು ಮಾಡುತ್ತೆ, ಮತ್ತು ಬೇರೆಯವ್ರ ಹತ್ರ ಸೇರಲ್ಲ, ಈ ರೀತಿ ಎಲ್ಲ ಮಾಡುತ್ತೆ ಅಂತ ಹೇಳಿ ನಾನು ಮೊದಲೇ ಸ್ವಲ್ಪ ಅಭ್ಯಾಸ ಮಾಡಿಸೋಣ, ನಾನು ಇಲ್ಲದೆ ಇರೋ ಥರ, ನಾನು ಇಲ್ಲದೆ ಇದ್ರೂ ಬೇರೆಯವ್ರ ಹತ್ರ ಇರಬೇಕು, ಆ ಥರ ಅಭ್ಯಾಸ ಮಾಡಿಸೋಣ ಅಂತ ಹೇಳಿ ನಾನು ಅಭ್ಯಾಸ 2 ದಿನ ಏನೋ ಬಿಟ್ಟಿದ್ದೆ ಅಷ್ಟೇ. 2 ದಿನ ಅದು ಕೂಡ ಒಂದು ಸರಿ ನನಗೆ ಮೇಕಪ್ ಆರ್ಡ್ರ್ ಬಂದಿತ್ತು ಅಂತ ಹೋಗಿದ್ದೆ. ಸೊ ಆವಾಗಂದರೆ ಇನ್ನೂ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ, ಅಮ್ಮ ಯಾರು ಅಪ್ಪ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಆವಾಗ ಬಿಟ್ಟೋಗಿದ್ದು, ಅವಾಗ ಇದ್ಬಿಟ್ಟಿದ್ರು. ಇವಾಗ ಅಮ್ಮ ಯಾರು ಅಪ್ಪ ಯಾರು ಬೇರೆ ಯಾರು ಅಂತೆಲ್ಲನೂ ತುಂಬ ಚೆನ್ನಾಗಿ ಅದು ಗೆಸ್ ಮಾಡ್ತಾಯಿದೆ, ತಿಳ್ಕೊಳ್ತಾ ಇದೆ. ಹಾಗಾಗಿ ನನ್ನನ್ನು ಬಿಟ್ಟಿರೋದಕ್ಕೆ ಇರುತ್ತೋ ಇಲ್ಲೋ ಅನ್ನೋ ಒಂದು ತುಂಬ ಕನ್ಫ್ಯೂಷನಲ್ಲಿತ್ತು ನನಗೆ. ಆದರೂ ಕೂಡ ಮೊನ್ನೆ ಒಂದು ದಿವಸ ಬಿಟ್ಟು ಹೋಗಿದ್ದೆ. ಅಂದರೆ ಬೆಳಗ್ಗೆ ಒಂದು 11 ಗಂಟೆಗೆ ಹೋಗ್ಬಿಟ್ಟು ಸಾಯಂಕಾಲ ಒಂದು 4 ಗಂಟೆಗೆ ಹಂಗೆ ಬಂದ್ವಿ. ಬಟ್ ಆಫೀಸ್ ಟೈಮಿಂಗ್ಸು ನಮಗೆ 9 to 6 ಇರೋದು. ಸೊ ಇಷ್ಟು ಲಾಂಗ್ ಟೈಮು, ಮತ್ತು ನನ್ನ ಜರ್ನಿ 1 hour 1.5 hour ಅಂದ್ಕೊಳ್ಳಿ. ಸೊ ಇಷ್ಟು ಲಾಂಗ್ ಟೈಮು ಮಗು ಇರುತ್ತಾ ಅಳ್ದಿರ, ಸೊ ಹೇಗಿರುತ್ತೆ ಏನು ಅನ್ನೋದು ನನಗೆ ಫುಲ್ಲು ಒಂಥರ ಆಫೀಸ್ಗೆ ಹೋಗಿ ಅಲ್ಲಿ ನಾವು ಪೀಸ್ಫುಲ್ಲಾಗಿ ಕೆಲಸ ಮಾಡೋಕ್ಕಾಗುತ್ತೋ ಇಲ್ವೋ, ಹೆಂಗಾದರೂ ಆಗಲಿ ಮಗುದೇ ಒಂದು ಟೆನ್ಷನ್ ಇರುತ್ತಲ್ವ, ಮಗು ಏನು ಮಾಡ್ತಾ ಇದೆಯೋ, ಹೆಂಗಿದೆಯೋ, ಏನು ಅಳ್ತಾ ಇದೆಯೋ, ಊಟ ಮಾಡ್ತೋ ಇಲ್ವೋ, ಅವೆಲ್ಲ ಇರುತ್ತಲ್ವ. ಒಂದು ತಾಯಿ ಆದಮೇಲೆ ಅವೆಲ್ಲ ಕಾಮನ್ನಾಗಿರುತ್ತೆ. ನನಗೆ ಯೂಶ್ವಲಿ ನನ್ನ ಮಗುನ ಬಿಟ್ಬಿಟ್ಟು 1 hour 2 hour ಇರೋಕ್ಕಾಗ್ತಾ ಇರಲಿಲ್ಲ. ಸೊ ಯಾವಾಗ ನೋಡ್ತೀನೋ ನನ್ನ ಮಗುನ, ಏನು ಮಾಡ್ತಾ ಇದೆಯೋ ಏನೋ, ಊಟ ತಿಂತೋ ಇಲ್ವೋ, ಮಲಗಿದೆಯೋ ಇಲ್ವೋ, ಇದೇ ಯೋಚನೆ ಆಗ್ತಾಯಿತ್ತು. ಸೊ ಅಂಥದ್ದು ಇಷ್ಟು ಲಾಂಗ್ ಪೀರಿಯಡಲ್ಲಿ ಬಿಟ್ಟು ಹೋಗಬೇಕು ಅಲ್ವಾ ಅಂತ ಹೇಳಿ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಏನು ಗೊತ್ತಾ, ನಾವು ಇವಾಗ ಏನೇ ಸ್ಟೆಪ್ ತಗೊಂಡ್ರೂ ಕೂಡ ಅದು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಆಗಿರೋದ್ರಿಂದ ಅದು ನಮಗೆ ಕಷ್ಟ ಅನಿಸಿದ್ರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿನ ಅಳ್ತಾರೆ, 1 ದಿನ 2 ದಿನ ಅಳ್ತಾರೆ, ಇಲ್ಲ 1 ವಾರ ಅಳ್ತಾರೆ, ಆಮೇಲೆ ಅವರು ಅಡ್ಜಸ್ಟ್ ಆಗಿಬಿಡ್ತಾರೆ. ಸೊ ಹಂಗಾಗಿ ನಾನು ಅದೇ ಯೋಚನೆ ಮಾಡಿಕೊಂಡು 1 ದಿನ 2 ದಿನ ಅಳ್ತಾರೆ, ಆಮೇಲೆ ಅವರು ಅಡ್ಜಸ್ಟ್ ಆಗಿಬಿಡ್ತಾರೆ ಅಂತ ಅಂದ್ಕೊಂಡು ಹೋದೆ. ಬಟ್ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ, ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು, ಅಳ್ಳೇ ಇಲ್ವಂತೆ, ತುಂಬ ಚೆನ್ನಾಗಿ ಆಟ ಆಡಿಕೊಂಡು ತಿಂದ್ಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ನಿದ್ದೆ ಮಾಡ್ಕೊಂಡಿದ್ರು ಅಂತ ಹೇಳ್ತಾಯಿದ್ರು. ಹೆಂಗಿದ್ರು ಶಿವ?
ಕೆಳಗಡೆ ತಗೊಂಡೋದ ಆಂಟಿ ಜೋಳಿ ಕಟ್ಟಿದ್ದು, ಹ್ಞೂ ಅದರೊಳಗಡೆ ಒಂದು 2 ಅವರ್ ನಿದ್ದೆ ಮಾಡ್ದ. ಹ್ಞೂ ಆಮೇಲೆ 1 ಗಂಟೆಗೆ ಕಿಚನ್ ತಿಂದ, ಮತ್ತೆ 1 ಅವರ್ ನಿದ್ದೆ ಮಾಡ್ದ. ಮತ್ತೆ ಈವ್ನಿಂಗ್ 3 ರೌಂಡ್ಸ್ ಬೈಕಲ್ಲಿ ರೈಡಿಂಗ್. ಬೈಕ್ ಅಂದರೆ ಫುಲ್ ಹುಚ್ಚು. ಬೈಕ್ ಇದ್ದರೆ ಸಾಕು, ಊಟನೂ ಬೇಡ, ಈ ನಿದ್ದೆನೂ ಬೇಡ, ಏನೂ ಬೇಡ. ಬೈಕಲ್ಲಿ ಎಷ್ಟು ಸುತ್ತಾಡ್ಸಿದ್ರು ಸುತ್ತಾಡ್ತಾನೆ. ನೀನು ಮತ್ತೆ ಹಾಲು ಕುಡಿಸ್ಬಿಟ್ಟು ಮಗು. ಎಷ್ಟು ಬೈಕ್ ಅಂದರೆ ಎಷ್ಟು ಹುಚ್ಚು ಅಂದರೆ ದೇವರೇ, ಏನೂ ಬೇಡ. ನಿಜವಾಗ್ಲೂ ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ನು ಎಷ್ಟೇ ಹೊಟ್ಟೆ ಹಸಿವಾಗ್ತಾಯಿದ್ರು, ಎಷ್ಟೇ ನಿದ್ದೆ ಬಂದಿದ್ರು, ಬೈಕ್ ಅಂದಿದ ತಕ್ಷಣ ಫುಲ್ ಓಡ್ತಾನೆ. ಏನಾದರೂ ಅವನಿಗೆ ಬೈಕಲ್ಲಿ ಹೋಗಬೇಕು ಅನಿಸ್ಬಿಟ್ರೆ ಹಿಂಗೆ ಮಾಡ್ತಾನೆ. ಅಂದರೆ ಹಿಂಗೆ ಮಾಡಿದಾಗ ನಾವು ಕರ್ಕೊಂಡು ಹೋಗ್ಬೇಕು ಬೈಕಲ್ಲಿ ಅಂತ ಅರ್ಥ. ಸೊ ಆ ರೀತಿ ಎಲ್ಲ ಮಾಡ್ತಾರೆ. ತುಂಬ ಬೈಕ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಇಷ್ಟು ದಿನ ದೇವ್ರ ಬಗ್ಗೆ ಹೇಳ್ತಾ ಇದ್ದರೆ ಅದನ್ನು ತುಂಬ ಇಂಟ್ರೆಸ್ಟಾಗಿ ಕೇಳ್ತಾಯಿದ್ರು. ಸೊ ಇವಾಗಲೂ ಇದೆ ಆ ರೀತಿ. ಆದರೆ ಬೈಕು ಮತ್ತು ನಾಯಿಗಳು ಅಷ್ಟೇ. ನಾಯಿ ಏನಾದರೂ ಕಾಣಿಸ್ಬಿಟ್ರೆ ಫುಲ್ಲು ಅದನ್ನು ನೋಡಿಕೊಂಡು ಫುಲ್ ನಗಾಡ್ತಾ ಇರ್ತಾನೆ, ಫುಲ್ ಖುಷಿಯಾಗಿಬಿಡ್ತಾರೆ. ಸೊ ಮತ್ತು ಬೈಕು ಈ ರೀತಿ ಫುಲ್ಲು. ಆಮೇಲೆ ಇವತ್ತು ನಾನು ಅಂತ ಹೇಳಿಬಿಟ್ಟು ವಾಕಿಂಗ್ ಮಾಡ್ತಾ ಇರ್ತಾರೆ ನಮ್ಮ ಮನೆ ಹತ್ರ. ಸೊ ಲೇಔಟಲ್ಲಿ ಅಲ್ಲಿ ವಾಕಿಂಗ್ ಮಾಡ್ತಾಯಿದ್ರೆ ಯಾರೋ ಒಬ್ಬರು ನನ್ನ ಥರ ಕಾಣಿಸಿದ್ರೇನು ಅವ್ರನ್ನ ಹೋಗಿ ಬಿಗಿಯಾಗಿ ತಪ್ಕೊಂಡಿದ್ದಂತೆ. ಮತ್ತು ಅವ್ರು ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮತ್ತೆ ಹೋಗಿದ್ದಾರಂತೆ. ಸೊ ನಾನು ಅಂದ್ಕೊಂಡು ಆ ರೀತಿ ಮಾಡಿದ್ದಾರೆ. ಆದರೂ ನನಗೆ ತುಂಬ ಒಂಥರ ಆಶ್ಚರ್ಯನೇ ಅನಿಸ್ಬಿಡ್ತು. ಇಷ್ಟೊತ್ತವರೆಗೂ ಇದ್ದಾರಾ, ನನ್ನ ನೋಡ್ದಿರಾ, ನನ್ನನ್ನು ಇದು ಮಾಡ್ದಿರಾ ಅಂತ. ಕಾಲ್ ಮಾಡ್ತಾ ಇದ್ದಾಗ ಫುಲ್ಲು ಖುಷಿಯಾಗಿರ್ತಾನೆ. ವಾಯ್ಸ್ ಕೇಳಿಸ್ಬಿಟ್ರೆ ಅಂತೂ ಆ ಹೂ ಅಂದ್ಕೊಂಡು. ಸೊ ನನಗೂ ಸಖತ್ ಬೇಜಾರಾಗ್ತಾಯಿತ್ತು ಇವತ್ತು ಆಫೀಸಲ್ಲಿ. ನಾನು ಬಿಟ್ಟಿದ್ದೀನಲ್ವಾ, ಏನೋ ಒಂಥರ ಇಷ್ಟು ದಿನ ನನ್ನ ಹತ್ರನೇ ಇಟ್ಕೊಂಡು, ನಾನೇ ತಬ್ಕೊಂಡು, ನಾನೇ ಎತ್ಕೊಂಡು, ನಾನೇ ತಿನ್ನಿಸ್ಕೊಂಡು ಹಂಗೆಲ್ಲ ಇದ್ದು ಒಂದೇ ಸಲ ಹಿಂಗೆ ಬಿಟ್ಟು ಹೋಗ್ಬೇಕಂತ ಹೇಳಿದ್ರೆ ಸಖತ್ ಬೇಜಾರಾಗ್ತಾಯಿತ್ತು ನನಗೂ ಕೂಡ. ಆದರೆ ಏನು ಮಾಡೋಕ್ಕಾಗತ್ತೆ, ನಾವು ಇವತ್ತಿನ ಬಗ್ಗೆ ಯೋಚನೆ ಮಾಡಿದ್ರೆ ಮುಂದಿನ ಜೀವನ ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಹೋಗಲೇಬೇಕು ಅನ್ನೋ ಅನಿವಾರ್ಯ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಆಸೆಗಳನ್ನ, ನಮ್ಮ ಇದನ್ನು ಎಲ್ಲ ಕೂಡ ನಾವು ಒಂಥರ ಬಿಗಿಯಾಗಿ ಇಟ್ಕೊಂಡು ಹೋಗಬೇಕಾಗತ್ತೆ. ಸೊ ನಾನು ಕೂಡ ಅಷ್ಟೇ. ಎಲ್ಲನೂ ನಾವು ಇವಾಗ ಏನಕ್ಕೆ ಕಷ್ಟಪಡ್ತೀವಿ, ನಮ್ಮ ಮಕ್ಕಳ ಜೀವನ ಚೆನ್ನಾಗಿರ್ಬೇಕಂತಲೇ ಅಲ್ವಾ ಕಷ್ಟಪಡೋದು. ಸೊ ಅದೊಂದು ಮೈಂಡಲ್ಲಿ, ಅದೊಂದು ಇಂಟೆನ್ಷನಲ್ಲಿ ನಾನು ಇಟ್ಕೊಂಡ್ಬಿಟ್ಟು ಸರಿ ಆಯಿತು ಹೋಗೋಣ ಅಂತ ಹೇಳಿ ಹೊರಟೆ. ನನಗೆ ಬಂದು ನಾನು ಯಾವಾಗ ಆಫೀಸಲ್ಲಿ ಕೂಡ ನಾನು ಯಾವಾಗ ಮನೆಗೆ ಹೋಗ್ತೀನಿ, ಯಾವಾಗ ನನ್ನ ಮಗು ಮುಖ ನೋಡ್ತೀನಿ, ಏನು ಮಾಡ್ತಾಯಿದೆಯೋ ಏನೋ ಅಂತ ಎಲ್ಲರಿಗೂ, ತಾಯಿ ತಂದೆಗೆ ಎಲ್ಲರಿಗೂ ಇದ್ದೇ ಇರುತ್ತೆ ಆ ಫೀಲಿಂಗು. ನನಗೂ ಕೂಡ ಅಷ್ಟೇ ಹಂಗೆ ಅನಿಸ್ತಾ ಇತ್ತು. ಬಟ್ ಏನೂ ಅಳ್ಳಿಲ್ಲ ಅಂತ ಹೇಳಿದ್ರು, ಅದೊಂದು ಖುಷಿ. ಕೆಲವೊಂದು ಮಕ್ಕಳು ತಂದೆ ತಾಯಿನ ಬಿಟ್ಟಿರೋದೇ ಇಲ್ಲ. ಸೊ 1-2-3 ವರ್ಷ ಆಗಿದ್ರೂ ಕೂಡ ಅವ್ರನ್ನ ಬಿಟ್ಟಿರೋದಿಲ್ಲ. ಬಟ್ ನಾನು ಇಷ್ಟು ಸಣ್ಣ ಮಗು, ಒಂದು 9 ತಿಂಗಳ ಮಗುನ ಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನು 6 ತಿಂಗಳ ಮಗು, 3 ತಿಂಗಳ ಮಕ್ಕಳನ್ನೆಲ್ಲ ಬಿಟ್ಟೋಗೋರಿದ್ದಾರೆ ಅಪಾರ್ಟ್ಮೆಂಟ್ಸಲ್ಲಿ. ಸೊ ಯಾರಿಗೂ ಬಿಟ್ಟೋಗ್ಬೇಕು ಅಂತಿರಲ್ಲ, ಬಟ್ ಅನಿವಾರ್ಯ ಏನೂ ಮಾಡಲಿಕ್ಕಾಗೋದಿಲ್ಲ. ಸೊ ನಂದು ಕೂಡ ಹಾಗೆ ಆಯಿತು. ನಾನು ಬೆಳಗ್ಗೆ ಹೋಗ್ಬೇಕಂತಂದ್ರೆ ಎಲ್ಲನೂ ರೆಡಿ ಮಾಡಿಸಿ ನನ್ನ ಮಗನಿಗೆ ಸ್ನಾನ ಕೂಡ ಮಾಡಿಸ್ಬಿಟ್ಟು ಎಲ್ಲ ಫುಡ್ಡೆಲ್ಲ ಪ್ರಿಪೇರ್ ಮಾಡಿ ಇಟ್ಟು ಮಧ್ಯಾಹ್ನಕ್ಕೆ ಮಾಡ್ಕೊಳಕ್ಕೆ ಹೇಳಿದ್ದೆ. ಸೊ ಬೆಳಿಗ್ಗೆಗೆ ಏನೆಲ್ಲ ಫುಡ್ ಅವ್ರು ತಿಂತಾರೋ ಅದನ್ನೆಲ್ಲ ಮಾಡಿಟ್ಟು ಮತ್ತು ಒಂದು ಸರಿ ಹಾಲನ್ನು ಕುಡಿಸ್ಬಿಟ್ಟು ನಾನು ಆಫೀಸ್ಗೆ ಹೋಗಿದ್ದು. ಸೊ ರೆಡಿ ಎಲ್ಲ ಮಾಡಿಸಿ ನಾನು ರೆಡಿಯಾಗಿ ನಾನು ಅಡುಗೆ ಮಾಡಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗಿದ್ದು. ಮತ್ತು ಬಂದಿದ್ದ ತಕ್ಷಣ ನನ್ನನ್ನು ನೋಡಿದ ತಕ್ಷಣ ಫುಲ್ಲು ಖುಷಿ ಆಗಿಬಿಡ್ತು. ಅವನಿಗೆ ಬಂದು ನನ್ನನ್ನು ಫುಲ್ಲು ಇದು ಮಾಡಿಕೊಂಡು ದಬ್ಕೊಂಬಿಟ್ಟ. ಸೊ ಅದೆಲ್ಲ ನೋಡಿದಾಗ ನನಗೆ ಮನಸ್ಸಲ್ಲಿ ಅನಿಸ್ತು, ಇನ್ನೂ ಇರಬೇಕಾಗಿತ್ತು ನನ್ನ ಮಗನ ಜೊತೆ ಇನ್ನೂ ಸ್ವಲ್ಪ ದಿನ ಅಂತ ಅನಿಸ್ತು. ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟೇ, ನೋಡೋಣ, ಅಭ್ಯಾಸ ಆಗುತ್ತೆ ಹೋಗ್ತಾ. ಗಾಯ್ಸ್, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.